ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬರಲೇಬೇಕು, ಬರಲೇಬೇಕು, ಬರಲೇಬೇಕು. ದಾಸರಳ್ಳಿ ಕ್ಷೇತ್ರದ ಚಿಕ್ಕಬಾಣವರದ ಸಪ್ತಗಿರಿ ಆಸ್ಪತ್ರೆ ಬಳಿ ಅಪಘಾತದಲ್ಲಿ ಮೃತಪಟ್ಟ ಯುವಕನ ಚಿಕಿತ್ಸೆ ವೆಚ್ಚ ಭರಿಸದೆ ಶವ ನೀಡದಿರುವುದರಿಂದ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿಯ ರಾಜ್ಯಾಧ್ಯಕ್ಷರಾದ ಬಿಎಂ ಚಿಕ್ಕಣ್ಣ ಹಾಗೂ ಚಿಕ್ಕಬಾಣವರದ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಮುಖಂಡರಾದ ಸಲೀಂ ಅಹಮದ್ ರವರ ಆದೇಶದ ಮೇರೆಗೆ ಸಂಸ್ಥೆಯ ಪದಾಧಿಕಾರಿಗಳು, ಕಾರ್ಯಕರ್ತರುಗಳು, ಹಲವು ದಲಿತ ಸಂಘಟನೆ ಮುಖ್ಯಸ್ಥರುಗಳಿಂದ ಆಸ್ಪತ್ರೆಯ ವಿರುದ್ಧವಾಗಿ ಪ್ರತಿಭಟನೆ. ನಮಸ್ಕಾರ ಎಲ್ರಿಗೂ. ನಾನು ಯಾಸಿರ್ ಪಾಷಾ ಅಂತ. ಈ ಹೋರಾಟ ತಮಗೆಲ್ಲ ತಿಳಿದಿದೆ ಇವಾಗ, ಯಾಕಂದರೆ ಫೇಸ್ಬುಕ್ಕಲ್ಲಿ ಬಂತು, ಆಮೇಲೆ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ದಾರೆ. ಬಟ್ ನಾನು ಸರ್ಕಾರಕ್ಕೆ ಏನು ವಿನಂತಿ ಮಾಡ್ತೀನಿ ಅಂದರೆ, ಈ ಥರ ಪಾಪ ಬಡವ್ರು ನೋಡಿ, ನಾವು ಸಿಕ್ಕಿದ್ವಿ, ಸಂಘಟನೆಯವ್ರು ಸಿಕ್ಕಿದ್ರಂತ ಅವ್ರು ಬಂದು ನಾವು ಹೋರಾಟ ಮಾಡಿ ಅವ್ರಿಗೆ ಬಾಡಿ ಸಿಕ್ತು. 3 ದಿನ ಆಗಿದೆ. ಆ 3 ದಿನ ಒಂದು ಬಾಡಿ ಹಾಸ್ಪಿಟಲಲ್ಲಿದ್ದು ಮನೇಲಿ ಯಾವ ಥರ ನಡೆದಿರ್ಬೋದು ಒಂದು ಸಜೆಷನು, ಇದನ್ನೆಲ್ಲ ತಿಳ್ಕೊಂಡು ನಾನು ಯೂಟ್ಯೂಬ್ ಆದವ್ರಿಗೆ ಮನವಿ ಮಾಡ್ತೀನಿ. ಏನಂದರೆ, ಈ ಥರ ಬಡವರು ಪಾಪ ಬಡವರು ದುಡ್ಡಿಲ್ಲ ಅಂತಲೇ ಬರೋದು. ಇಲ್ಲ, ದುಡ್ಡಿರೋರೆಲ್ಲ 5 ಸ್ಟಾರು 5 ಸ್ಟಾರು ಅಂಥ ಅಂಥ ಹಾಸ್ಪಿಟ್ಲ್ಗಳಿಗೆಲ್ಲ ಹೋಗ್ತಾರೆ. ದುಡ್ಡಿಲ್ದಿರೋರು ಬಡವ್ರು ಬರ್ತಾರೆ, ಪಾಪ ಸತ್ತೋಗ್ಬಿಟ್ರೆ ಅವ್ರ ಹತ್ರ ಹಣ ಇಲ್ಲ ಅಂದರೆ ಇವ್ರಿಗೆ ಇಟ್ಕೊಂಡು ಏನು ಮಾಡ್ತಾರೆ, ಇವರು ಹಣ ಕೊಡೋವರೆಗೂ ನಾವು ಬಾಡಿ ಕೊಡಲ್ಲ ಅಂತ ಸತಾಯಿಸ್ತಾರೆ. ಸೊ ಇಂಥ ಒಂದು ವ್ಯವಸ್ಥೆಯನ್ನು ನೀವು ಚೇಂಜ್ ಮಾಡಬೇಕು. ನಾವೆಲ್ಲೋ UP-BR ಕೇಳ್ತಿದ್ವಿ, ದುಡ್ಡಿಲ್ಲದೆ ಹೆಣ ಹೆಗ್ಲ ಮೇಲೆ ಹಾಕ್ಕೊಂಡು ಹೋಗ್ತಿದ್ರು. ಆದರೆ ಇಲ್ಲೂ ಅದೇ ಪರಿಸ್ಥಿತಿ ಬಂದಿದೆ. 3 ದಿನ ಹೆಣ ಇಟ್ಕೊಂಡಿದ್ದಾರೆ. ಇದೊಂದು ನಾಚಿಕೆ ಆಗಬೇಕಿದು. ಏನೇಳಿ ಸರ್ಕಾರದವರು ಇದ್ರ ಬಗ್ಗೆ ಕ್ರಮ ತಗೋಬೇಕು. ಇಂಥ ವಿಷಯಗಳನ್ನ ಸ್ವಲ್ಪ ಪರಿಗಣಿಸಿ, ಇಂಥ ವಿಷಯಗಳನ್ನೆಲ್ಲ ಸ್ವಲ್ಪ ಯಾರ ಹತ್ರ ದುಡ್ಡಿರಲ್ಲ, ಅಮಾಯಕರು ಅಂಥವ್ರಿಗೆಲ್ಲ ಫ್ರೀ ಮಾಡ್ಕೊಳ್ಳೋಂಥ ಅನುಕೂಲ ಮಾಡಿಕೊಡ್ಬೇಕು. ಆಮೇಲೆ ಇನ್ನೊಂದು, ಬೇರೆಯವರು ಜಾತಿ ಧರ್ಮ ಅಂತ ಹೊಡೆದಾಡ್ತಾರೆ. ನಾವು ಹಿಂದೂ, ನಾವು ಮುಸ್ಲಿಮ್ಸು, ನಾವು ಈ ರಕ್ಷಣೆಗಳು, ನಾವು ಆ ರಕ್ಷಣೆಗಳು ಅಂತ. ನೋಡಿ, ಇಲ್ಲಿ ಪ್ರತಿಯೊಂದು ಧರ್ಮದವರು ಬಂದಿದ್ದಾರೆ. ಮುಸ್ಲಿಮ್ಸ್ ಅವರಾಗಿರಲಿ, ಹಿಂದೂಸ್ ಆಗಿರಲಿ, ಕ್ರಿಶ್ಚಿಯನ್ಸ್ ಆಗಿರಲಿ, ಪ್ರತಿಯೊಂದು ಧರ್ಮದವ್ರು. ಯಾಕೆ ಹೇಳಿ, ಮಾನವೀಯತೆ, ಮನುಷ್ಯತ್ವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಕಾಣದೇ ಇರೋ ದೇವ್ರಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಬೇಕಾದಷ್ಟು ಕಾಣಿಕೆಗಳು ಕೊಡ್ತಾರೆ. ಆದರೆ ಕಾಣುವಂಥ ಮನುಷ್ಯನ ದೃಷ್ಟಿಸ್ತಾರೆ. ಇದನ್ನು ಬಿಟ್ಟು ಎಲ್ಲ ಒಂದಾಗಿ ಭಾಳ ಕಲಿಬೇಕು. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.